ಹೇಗಿದ್ರಿ ಎಲ್ಲ? ಒಟ್ಟಿಗೆ ನಿಮ್ಮನ್ನೆಲ್ಲ ಇದ್ದಾರೆ ನೋಡಿ, ಭಾಳ ದಿವಸಗಳಾಗಿತ್ತು, ತಿಂಗಳುಗಟ್ಟಲೆ, ಮೇಬಿ ಮೋರ್ ದೆನ್ ಇಯರ್ ನಾವು. ಒಬ್ಬೊಬ್ಬರೇ ಇಬ್ಬರೇ ಸಿಕ್ಕಿದ್ದೀರಾ ಎಲ್ಲರೂ ಈ ಥರ ಕಲೆಕ್ಟಿವ್ ಆಗಿ? ಒಂದು ವಾರನೇ. ಸೊ ಪ್ರಮುಖವಾಗಿ ನಾನಿಲ್ಲಿ ಬಂದಿರೋ ಕಾರಣ ಇಲ್ಲಿ ನನ್ನ ಮುಂದೆ ಇದೆ. ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು, ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕು, ನಿರ್ಮಾಪಕರಿಗೆ ಜೇಬು ತುಂಬಿಸ್ಬೇಕು, ಅವ್ರು ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಸ್ಥೈರ್ಯ ತುಂಬಬೇಕು. ಒಂದಷ್ಟು ಹೊಸಬರಿಗೆ, ಹೊಸ ಡೈರೆಕ್ಟರ್ಗಳಿಗಾಗಲಿ ಕಲಾವಿದರಿಗಾಗಲಿ ಒಂದು ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಸನ್ನದ್ಧವಾಗಬೇಕು ಅಂದರೆ ಅದರ ಹಿಂದೆ ಒಂದು ಗೆಲುವಿರಬೇಕು. ಗೆಲುವು ಸೋಲು ಅನ್ನೋದು ಹಲವಾರು ಮಜಲಲ್ಲಿ, ಹಲವಾರು ರೀತಿಯಲ್ಲಿ, ಹಲವಾರು ಆಯಾಮಗಳನ್ನು ಕಾಣುತ್ತೆ. ಕಮರ್ಷಿಯಲ್ ಸಕ್ಸಸ್ ಒಂದು ಕಡೆ ಆದರೆ, ಕ್ರಿಟಿಕಲಿ ಅಕ್ಲೈಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ಸು. ಜನಮನ್ನಣೆ ಥಿಯೇಟ್ರಿಕಲ್ಲಿ ಸಿಗದೆ ಹೋದ ಕೆಲವೊಂದು ಸಿನಿಮಾಗಳು OTTಲಿ ಬಂದಾಗ ಅಥವಾ ಟಿವಿಲಿ ಬಂದಾಗ ಅದಕ್ಕೆ ತುಂಬ ಒಳ್ಳೆ TRP ಆಗಲಿ ಅಥವಾ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಿ ಈ ಥರ ಹೆಸರು ಮಾಡುತ್ತೆ. ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರಾಲ್ 360 ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ. ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದರೆ ಆಗಲೇ ಹೇಳ್ದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ, ಪ್ರಯೋಗಗಳಿಗೆ ಒಡ್ಡುಕೊಳ್ಳೋಕ್ಕೆ ಈ ಒಂದು ಗೆಲುವು ಅನಿವಾರ್ಯ. ಅಂಡ್ ತುಂಬ ತಿಂಗಳುಗಳಿಂದ ಅಥವಾ ಕಳೆದ 2 ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ. ಅಂಡ್ ಈ ವರ್ಷದಂತೂ ಒಂದು 6 ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಮರೀಚಿಕೆಯಾಗಿತ್ತು. ಅದನ್ನ ನಮ್ಮ ಸೂ ಫ್ರಮ್ ಸೋ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರೋದೆ. ಅಂಡ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ರಾಜ್ಬಿ ಶೆಟ್ಟಿ ಇನ್ ಟೀಮ್. ಈ ಥರದ ಒಂದು ಸರಳವಾದ ಒಂದು ಕಥೆಯನ್ನು ಅಂದ್ರೆ ನಾನು ಇನ್ನು ಸಿನಿಮಾ ನೋಡಬೇಕಾಗಿದೆ, ಹಾಗಾಗಿ ಅದ್ರ ಬಗ್ಗೆ ಇನ್ನು ಪೋಸ್ಟ್ ಬರೆದಿಲ್ಲ, ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ. ನಾನು ಊರಲ್ಲಿರಲಿಲ್ಲ. ನಾನು ಬಂದ ಮೇಲೆ ಒಂದು ಸ್ವಲ್ಪ ಈ ಮನೆ ಈಗ ಮಗು ಅಂತ ಆದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಹುತೇಕ ಇಲ್ಲಿ ಮ್ಯಾರಿಡ್ ಇದ್ದೀರಿ, ಫ್ಯಾಮಿಲಿ ಅಪಾಡು ಆ ಒಂದು ಟೆನ್ಷನ್ಸು, ಕೆಲಸಗಳು, ಜವಾಬ್ದಾರಿಗಳು ಎಲ್ಲ ಜಾಸ್ತಿ, ಹಾಗಾಗಿ ನೋಡೋಕ್ಕಾಗಿಲ್ಲ. ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದ್ದೀನಿ. ನೋಡಿದ ತಕ್ಷಣ ಅದ್ರ ಬಗ್ಗೆ ಬರಿತೀನಿ. ಬಟ್ ನಿಮ್ಮ ಮೂಲಕ ಐ ವಾಂಟ್ ಟು ಗಿವ್ ದಮ್ ಮೈ ಬೆಸ್ಟ್ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್. ಈ ಥರದ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗುಗಳನ್ನೇ ಬದಲಾಯಿಸ್ಬಿಡುತ್ತೆ. ಅಂಡ್ ಎಲ್ಲರೂ ಅಂದ್ರೆ ತುಂಬಾ ತಣ್ಣಗಾಗೋಗಿದೆ ಇಂಡಸ್ಟ್ರಿ, ಕೆಲಸ ಇಲ್ಲ, ಆ ರೀತಿ ಈ ರೀತಿ ಒಂದಷ್ಟು ಮಾತುಗಳು ಕೇಳ್ತಾ ಇದ್ವಿ. ಈ ಒಂದು ಗೆಲುವಿಂದ ನಿನ್ನೆ ಯಾವುದೋ ಒಂದು ಸಣ್ಣದೊಂದು ಪರ್ಸನಲ್ ಒಂದು ಶೂಟ್ ಇತ್ತು, ಅದಕ್ಕೆ ಕ್ಯಾರವನ್ ಸಿಗಲಿಲ್ಲ, ಅಷ್ಟರ ಮಟ್ಟಕ್ಕೆ ಬ್ಯುಸಿ ಆಗಿದೆ ಇಂಡಸ್ಟ್ರಿ. ಸೊ ದಟ್ ಇಸ್ ಅ ವೆರಿ ವಾರ್ಮ್ ಥಿಂಗ್ ಟು ಹ್ಯಾಪನ್. ಅಂಡ್ ನಾವೆಲ್ಲರೂ ಇಲ್ಲಿ ಇದೀವಿ, ಇದನ್ನು ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆರೆಯಾಗಿ ಈ ಒಂದು ಗೆಲುವು ಬಂದಿದೆ. ಇದರಿಂದ ಮತ್ತೆ ಪುಟದಿದ್ದಿದೆ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ, ನಮ್ಮೂರ ಹುಡುಗ, ನನ್ನ ಹಾಸನದ ಸಹಪಾಠಿ. ಒಂದು ಇಂಟೆಲಿಜೆನ್ಸ್ ಹೇಳಬೇಕು ಇವ್ರ ಟೀಮಾಗಿ. ಅಭಿರಾಮ್ ಮಾತಾಡಿದಾಗಲೇ ಅವ್ರ ಮಾತಲ್ಲೇ ಗೊತ್ತಾಗೋಯ್ತಲ್ಲ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ. ನನ್ನ ಕೇಳಿದ್ದು ಇರ್ತಿ ಲಕ್ಕಿ ಡಿಪ್ ಮಾಡೋಣ ಇತ್ತು ಟೈಟಲ್ ಮೀನಿಂಗ್ಗೆ ಅಂತ. ಆಯ್ತು, ಲಕ್ಕಿ ಡಿಪ್ ಒಂದು ಚೀಟಿ ಎತ್ತದು ಅಂತ ಅನ್ಕೊಂಡೆ. ಈ ತರ ಪ್ರೆಸ್ ಮೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಬಟ್ ನಾನು ಒಂದೇ ನಂಬಿಕೆ, ನಾನು ಸುಮಾರು ಸಲ ನಿಮ್ಗಳ ಮುಂದೆ ಹೇಳಿದ್ದೀನಿ. ನಾನು ಮೊದಲನೇ ಅಂದ್ರೆ ಸಿನಿಮಾಗೆ ಹೊಸದಾಗಿ ಬಂದಾಗ ಹಲವಾರು ಜನ, ಅದರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಇದಿರಿ, ಹಿರಿಯರಿದ್ದೀರಿ, ನಮ್ಮ ಬೆಂತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ. ಸೊ ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸಿದಾಗ ಅದರಲ್ಲಿ ಸಕ್ಸಸ್ಸು ಫೇಲ್ಯೂರ್ ಅದನ್ನೆಲ್ಲ ಮೀರಿ ಅವ್ರನ್ನ ಬೆಂತಟ್ಟುವಂಥ ಕೆಲಸ ಆಗಬೇಕು, ಸಾಕಷ್ಟು ಆಗಬೇಕು, ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು. ಅವಕಾಶ ಇದ್ದಾಗ, ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡ ಕೇಳಿದ್ರು ನಾನು ಯಾವತ್ತು ಹಿಂಜರಿದಿಲ್ಲ. ಬಟ್ ನಾನು ಅದೇ ಹೇಳಿದಾಗೆ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ. ಬಟ್ ಇಷ್ಟು ಟ್ರಿಕ್ ಮಾಡಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದರಲ್ಲಿ ಹೆಂಗೆ ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸು. ದೇರ್ ಈಸ್ ಸಮಥಿಂಗ್ ಇನ್ ಕರ್ಲೆ, ದೇರ್ ಇಸ್ ಸಮಥಿಂಗ್ ಅಬೌಟ್ ಕರ್ಲೆ. ಈ ಥರ ತಿಳಿದವರು, ಓದ್ಕೊಂಡವರು ಹೆಚ್ಚು ಜನ ಬರಬೇಕು, ಬರೀಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿಬೇಕು. ವಿತ್ ಅ ಲಾಟ್ ಆಫ್ ಟ್ರಸ್ಟ್ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತಾರ ಮೀನಿಂಗ್ ರಿವೀಲ್ ಮಾಡ್ತೀರಿ ಅಂತ ಅನ್ಕೊಂಡೆ, ಮಾಡಲಿಲ್ಲ. ಐ ಆಮ್ ಬಿಟ್ ಡಿಸಪಾಯಿಂಟೆಡ್ ಅಬೌಟ್ ಇಟ್. ಸ್ಟಿಲ್ ತುಂಬಾ ಖುಷಿ ಆಗುತ್ತೆ. ಸಾರಿ ಇಂಟರಪ್ಟ್ ಮಾಡಿ, ಸಾರಿ ಸರ್. ಆಮೇಲೆ ಎಷ್ಟು ನಾವು ಜೆನ್ಯೂನ್ ಆಗಿದೆ ಅಂದ್ರೆ, ಬೇಕಾದ್ರೆ ವಸಿಷ್ಠ ಸಿಂಹ ಸರ್ ಇಲ್ಲಿ ಲಕ್ಕಿ ಡ್ರಾ ಮಾಡಾದ್ಮೇಲೆ ಯಾರು ಬೇಕಾದ್ರೂ ಚೀಟಿಗಳನ್ನ ತೆಗೆದು ನೋಡ್ಬೋದು. ಒಂದು ಅಂದ್ರೆ ಎಲ್ಲ ಒಂದೇ ಆಗಿರಲ್ಲ. ಅಂದ್ರೆ ತುಂಬಾ ಜನ ಈ ಲಕ್ಕಿ ಡ್ರಾ ಇದನ್ನ ಅನೌನ್ಸ್ ಮಾಡಿದ ತಕ್ಷಣನೇ ಹೇಳಿದ್ರು, ಸರ್ ಹಿಂಗೆ ಮಾಡ್ಬಿಡೋಣ, ಎಲ್ಲ ಚೀಟಿನೂ ಹಾಕ್ಬಿಡೋಣ ಒಂದೇ ಹೆಸರಲ್ಲಿ, ನಾವು ಹಿಂಗೆ ಮಾಡ್ತೀವಿ, ಹಿಂಗೆ ಏನೇನೋ ಮಾಡಿದ್ರು. ಬಟ್ ಬೇಡ, ಅದು ಸುಮ್ಮನೆ ಆ ಥರ ಫೇಕ್ ಆಗಿರೋದು ಬೇಡ. ಫೇಕ್ ಆಗಿದ್ದು
ಈ ಥರದ್ದು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಪಾಪ ಅವ್ರು ನಂಬಿಕೆನೂ ಹಾಳು ಮಾಡ್ತೀವಿ, ಮತ್ತು ನೀವೆಲ್ಲರೂ ಬಂದಿರ್ತೀರ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಜೆನ್ಯೂನ್ ಆಗಿದೆ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕ್ಲಾರಿಫಿಕೇಶನ್. ಆ್ಯಕ್ಚುಲಿ ಸುಮಾರು ಜನಕ್ಕೆ ಆ ಪ್ರಶ್ನೆ ಕಾಡ್ತಿತ್ತು, ಬಟ್ ಕೇಳಲ್ಲ ಬೇಡವಾ ಅಂತ ಇದ್ರು ಅಷ್ಟೇ. ಎಸ್, ಸೊ ವಿಲ್ ಗೋ ಆನ್. ಓಕೆ, ಡನ್. ಕರಳೆ ಸಿನಿಮಾದ ಕಾಂಟೆಸ್ಟ್ ಕಮೆಂಟ್ ಮಾಡಿ ಒಂದು ಐಫೋನ್ ಅನ್ನ ಗೆದ್ದಿರುವಂತಹ ವ್ಯಕ್ತಿ ಯಾರು ನೋಡೋಣ. ಎಸ್ ಸರ್, ದಯವಿಟ್ಟು. ಅಪ್ಪು ದಟ್ಟಿ. ಕರಳೆ ಎಂದರೆ ಧೈರ್ಯ ಮತ್ತು ಬದ್ಧತೆಯ ಸತ್ಯರೂಪ, ಹೋರಾಟದ ಮೂಲಕ ಬೆಳೆಯುವ ದಿಟ್ಟ ಮನಸ್ಸು ಅಂತ ಬರೆದಿದ್ದಾರೆ. ಇದೇನಾ ಗೆದ್ದಿರುವಂತವರು? ಕಂಗ್ರಾಟ್ಸ್. ನಂಜರಾಜ್ ಹೆಮ್ಮೆಯ ಕನ್ನಡಿಗ. ಕರಳೆ ಪದಕ್ಕೆ ಕನ್ನಡದಲ್ಲಿ ಹಲವಾರು ಅರ್ಥಗಳಿವೆ. ಮುಖ್ಯವಾಗಿ ಕ್ರೂರ, ಭಯಾನಕ ಅಥವಾ ಅಸಹಜವಾದ್ದು ಎಂದು ಸೂಚಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಅಥವಾ ಅಸಾಮಾನ್ಯವಾದದ್ದನ್ನು ವಿವರಿಸಲು ಸಹ ಬಳಸಲಾಗುತ್ತದೆ. ಗುಡ್. ನಂಜರಾಜ್ ಹೆಮ್ಮೆಯ ಕನ್ನಡಿಗ ಮತ್ತೆ ಅಪ್ಪು ದಟ್ಟಿ, ಎರಡು ಹೆಸರು. ಕಂಗ್ರಾಟ್ಸ್ ಟು ಬೋತ್ ಆಫ್ ದೆಮ್. ನಿಮಗೆ ಕ್ರಿಯೇಟಿವ್ ಆಗಿ ಈ ಥರ ಒಂದಷ್ಟು ಪ್ಲಾನ್ಗಳ ಮೂಲಕ ಸಿನಿಮಾನ ಜನಕ್ಕೆ ತಲುಪಿಸ್ಬೇಕು ಅಂತ ಹೊರಟಿದ್ದೀರಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಖುಷಿ ಆಯಿತು. ಆ್ಯಂಡ್ ಒಳ್ಳೆ ಪ್ರೊಡ್ಯೂಸರು, ಪ್ಯಾಷನ್ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ನಾನು. ಬೆಸ್ಟ್ ವಿಷಸ್ ಸರ್, ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಟೆಕ್ನಿಷಿಯನ್ಗಳು ಮಾತಾಡಬೇಕು, ಬರೀ ಆರ್ಟಿಸ್ಟ್ಗಳು ಮಾತಾಡಬಾರ್ದು. ಸೊ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ, ಭೇಟಿಯಾಗಿ. ಬೆಸ್ಟ್ ವಿಶಸ್ ಟು ಕರಳೆ ಟೀಮ್. ಒಂದು ಗೆಲುವಿನ ನಗೆ ಹಲವಾರು ಹೊಸದಕ್ಕೆ ನಾಂದಿ ಆಗುತ್ತೆ. ಆ ಗೆಲುವು ನಿಮ್ಮದಾಗಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. Thank you so much, sir. Very inspiring. Thank you so much. And ನಮ್ಮ ಕರಳೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ದಯವಿಟ್ಟು. ಓಕೆ, ಫೈನ್. ನೀನು ಶೂಟಿಂಗ್ ಅಲ್ಲಿ ಯಾವ ರೀತಿ ಇತ್ತು? ಶೂಟಿಂಗ್ ಎಲ್ಲ ಯಾವ ರೀತಿ ಮಾಡಿದ್ವಿ ನೀವು ಕರಳೆ ಸಿನಿಮಾದು? ಅವಿನಾಮ್ ಸರ್ ಅಂತೂ ನನಗೆ ತುಂಬಾ ಪ್ರೀತಿ ಮಾಡ್ತಿದ್ರು. ಓಕೆ. ತುಂಬಾ ಚಾಕ್ಲೇಟ್ ಕೊಡ್ತಿದ್ರು. ಓಕೆ, ಸೂಪರ್ ಇತ್ತು. ಓಕೆ. ನೀನು ಶೂಟಿಂಗ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಸೆಟ್ ಅಲ್ಲಿ? ಓಕೆ. ಶೂಟಿಂಗ್ ಎಷ್ಟೊತ್ತು ತನಕ ಮಾಡ್ತಿದ್ರಿ ಶ್ರೇಯಾ ನೀವು? ರಾತ್ರಿವರೆಗೂ ಮಾಡ್ತಿದ್ವಿ. ರಾತ್ರಿವರೆಗೂ ಮಾಡ್ತಿದ್ರಾ? ಎಷ್ಟೊತ್ತು ತನಕ ಮಾಡ್ತಿದ್ರಿ? ರಾತ್ರಿ ಆಗೋವರೆಗೂ. ಓಕೆ, ಸೂಪರ್. ಬೆಳಿಗ್ಗೆ ಮಾಡ್ಕೊಳ್ತಿದ್ದೆ. ಶೂಟಿಂಗ್ ಕತ್ತೆ ಶೂಟಿಂಗ್ ಸ್ಟಾರ್ಟ್ ಎದ್ದು ಅಂತ ಕರೀತಾರೆ ಅವ್ರು ನಂಗೆ. ಹೌದಾ? ಸೋ ಸ್ವೀಟ್. ನಿನಗೆ ನೀನು ಇದೆಲ್ಲ ಡೈಲಾಗ್ಸ್ ಎಲ್ಲ ಮುಂಚೆನೆ ಬಯಟ್ ಮಾಡಿದ್ಯಾ? ಹೇಗೆ ಅದು? ಹೌದು, ಮುಂಚೆನೆ ಪ್ರಾಕ್ಟೀಸ್ ಮಾಡಿದ್ಯಾ? ಯಾರು ಹೇಳ್ಕೊಟ್ಟಿದ್ದು ನಿನ್ಗೆ ಡೈಲಾಗ್ಸ್ ಎಲ್ಲ? ಅಮ್ಮ ಹೇಳ್ಕೊಟ್ಟಿದ್ದು. ಓಕೆ. ಅಭಿರಾಮ್ ಸರ್ ನಿನ್ಗೆ ಸೆಟ್ ಅಲ್ಲಿ ಬೈತಿದ್ರಾ? ಇಲ್ವಾ? ಹೇಗ್ ನೋಡ್ಕೋತಿದ್ರು? ಚೆನ್ನಾಗಿ ನೋಡ್ಕೊತಿದ್ರು. ಬರೀ ನೀವು ಒಂದೊಂದ್ ಲೈನ್ ಆನ್ಸರ್ ಕೊಟ್ರೆ ನಾನು ಏನೋ ಕ್ವಶನ್ ಕೇಳಿ.
ಸೋ ಸ್ವೀಟ್ ಸೋ ಸ್ವೀಟ್. ಓಕೆ, ಇನ್ನೊಬ್ರು ಹೇಳ್ತೀಯಾ ಕರಳೆ ಬಗ್ಗೆ? ಕರಳೆ ಸಿನಿಮಾದ ಬಗ್ಗೆ ಹೇಳಮ್ಮ. ರಾತ್ರಿ ಫುಲ್ ನಂಗೆ ಮಾರಿಸ್ತಿದ್ರು, ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ಓಕೆ, ಸೂಪರ್ ಇದೆ ಮೂವಿ. ಸೂಪರ್. ಪದಕ್ಷೆ ಸರ್ ಚಾಕ್ಲೇಟ್ ಕೊಡಿಸ್ತಾರೆ. ಓಕೆ ಹೇಳಮ್ಮ. ಓಕೆ ಸೂಪರ್. ನೀನ್ ಆಮೇಲೆ ಹಾಡಾಡ್ಬೇಕು ಪಕ್ಕ, ಓಕೆನಾ? ಓಕೆ ಡನ್. ಓಕೆ ಥ್ಯಾಂಕ್ ಯು. ಇನ್ನು ಮತ್ತೆ ಮಾತಾಡ್ಸೋಣ. ಪಾಪ ಒಂಚೂರು ನರ್ವಸ್ ಆಗ್ತಿದೆ ಸರ್. ಅವಿರಾಮ್ ಸರ್ ದಯವಿಟ್ಟು ನಮ್ಮ ಕರಳೆ. ನಮಸ್ತೆ. ಕಾನ್ಫಿಡೆನ್ಸ್ ಆಫ್ ಪಬ್ಲಿಸಿಟಿ ಅಂದರೆ ಮೀಡಿಯಾ ಪೀಪಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ನಿಮ್ಮಿಂದನೇ ವಿಷಯ ಜನಕ್ಕೆ ತಲುಪೋದು. ನಾವು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿರೋದೇ ಒಂದು ವಿಷಯ, ಅಂದರೆ ಒಂದು ಸಿನಿಮಾನೇ ಒಂದು ವಿಷಯ ಆಗಿರುತ್ತೆ. ಈ ವಿಷಯ ಒಂದು ಕರಳೆ. ಈಗ ಕರಳೆ ಅಂದರೆ ಏನು ಅಂತ ತುಂಬ ಜನ ನನಗೆ ಅದನ್ನು ಕ್ವಶನ್ ಮಾಡ್ತಿದ್ರು. ಸರಿ, ಇದನ್ನೇ ಯಾಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅಂತ ನನಗೊಂದು ಐಡಿಯಾ ಸ್ಪಾರ್ಕ್ ಆಯಿತು. ಸ್ಪಾರ್ಕ್ ಆದಾಗ ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿ, ಸರಿ ಇದಕ್ಕೇನಾದರೂ ಒಂದು ಬಹುಮಾನ ಇಟ್ಟರೆ ತುಂಬ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ನ ಏನು ಮಾಡಿದ್ವಿ, ಅದರಲ್ಲೂ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಒಂದು ಐಫೋನ್ನ ನಾವು ಈ ಥರ ವಿಜೇತರಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸ್ನಾಲಿಟಿ ಬೇಕಾಗಿತ್ತು. ಆ ಸ್ಟ್ರಾಂಗ್ ಪರ್ಸ್ನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಹಾರ್ಟ್ಲಿ ತುಂಬ ಅವರಿಗೆ ನಾನು ವಸಿಷ್ಠ ಸಿಂಹ ಸರ್ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿರೋಂಥ ಫೇಮ್ ಇರುವಂಥ ಒಬ್ಬರು ಆರ್ಟಿಸ್ಟು, ತುಂಬ ಪ್ರೂವ್ಡ್, ಅಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥವ್ರು, ಚಿರಪರಿಚಿತ. ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕರಳೆ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಡೈರೆಕ್ಟರ್ ಕರೆಕ್ಟಾಗಿ ಗೊತ್ತಿಲ್ಲ, ಪ್ರೊಡ್ಯೂಸರ್ ಗೊತ್ತಿಲ್ಲ, ಆರ್ಟಿಸ್ಟ್ಗಳು ಗೊತ್ತಿಲ್ಲ. PR ರಜನಿಕಾಂತ್ ಅವರು ಅವ್ರನ್ನ ಸಂಪರ್ಕ ಮಾಡಿ ಅದಾದ್ಮೇಲೆ ನಾನು ಮಾತಾಡಿ ಅವ್ರ ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ಕೂತಿದ್ದೀರ ಸರ್, ತುಂಬ ಥ್ಯಾಂಕ್ ಯು. ನಾನು ವಸಿಷ್ಠ ಸಿಂಹ ಸರ್ನ ಟಗರು ಸಿನಿಮಾ ಶೂಟಿಂಗಲ್ಲಿ ಭೇಟಿಯಾಗಿದೆ ಸರ್. ನಾನು ಅವಾಗ ಕನ್ನಡ ದೇಶದೊಳಗೆ ಅಂತ ಸಿನಿಮಾ ಮಾಡ್ತಿದ್ದೆ. ಟೀಶರ್ಟ್ಸು, ನೀವು ಟೀಶರ್ಟ್ ಹಾಕಿ ಒಂದು ಪೋಸ್, ಅದು ತುಂಬ ವೈರಲ್ ಆಗಿತ್ತು ಆ ಟೈಮಲ್ಲಿ. ಅದಾದಮೇಲೆ ಸರ್ ಇದೆ ಸರ್. ಬಟ್ ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾಕೆಂದರೆ ನಾನು ನೋಡಿದ್ದೀನಿ ಸರ್ ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವ ಥರ ಇದೆ ಅಂತೆಲ್ಲ ಗೊತ್ತು, ಎಷ್ಟು ಕಮರ್ಷಿಯಲ್ ಆಗಿದ್ದಾರೆ ಜನ ಅಂತ. ಒಂದು ಪೋಸ್ಟ್ ಹಾಕೋದಕ್ಕೂ ಇವತ್ತು ಯಾವ ಥರ ಇದೆ, ಒಂದು ಪೋಸ್ಟ್ ಬಿಡಿ, ಒಂದು ಲೈಕು, ಆ ಥರದ್ದೊಂದು ಕಾಲದಲ್ಲಿ ಇಲ್ಲಿವರೆಗೂ ಏನು ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿರೋ ತುಂಬ ಹಾರ್ಟ್ಲಿ ತುಂಬ ಥ್ಯಾಂಕ್ ಯು. ನೋಡೋವಾಗ ಕರಳೆಗೆ ಹೋದರೆ, ಕರಳೆ ಅಂದರೆ ಏನು ಅಂತ ನಾನು ಇವಾಗ ಅದನ್ನು ರಿವೀಲ್ ಮಾಡೋಕ್ಕೆ ಇದು ರೈಟ್ ಸ್ಟೇಜ್ ಅಲ್ಲ. ಯಾಕಂದರೆ ನಾನು ಅದನ್ನು ಬಿಟ್ಕೊಟ್ಬಿಟ್ರೆ ಸಿನಿಮಾ ಆಳತೆ ಅದನ್ನು ನಾನು ಈಗಲೇ ತೋರಿಸ್ದಂಗೆ ಆಗ್ಬಿಡುತ್ತೆ. ಒಬ್ಬ ನಿರ್ದೇಶಕನಿಗೆ ಇದು ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಮುಂದೆ ಬಹುಶಃ ನೆಕ್ಸ್ಟ್ ಟ್ರೇಲರು, ಟೀಸರು ಆ ಟೈಮಲ್ಲಿ ನಾನು ಹೇಳೋವಂಥ ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ಕರಳೆ ಅನ್ನೋದು ಏನು ಅಂತ ಕೇಳಬೇಡಿ. ಮತ್ತು ಹಾರ್ಟ್ಲಿ ಮತ್ತು ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿರೋ ಅಷ್ಟು ಕಮೆಂಟ್ಸಲ್ಲಿ ಒಂದೇ ಒಂದು ಕರಳೆಗೆ ಸಂಬಂಧಪಟ್ಟಂಗಿದೆ, ಬಟ್ ಯಾರು ಮೀನಿಂಗ್ ಅಂತೂ ಪರ್ಫೆಕ್ಟಾಗಿ ಹೇಳಿಲ್ಲ. ಅದು ಆ ಥರ ಹುಡುಕಿದ್ದೀನಿ ನಾನು. ಕರಳೆ ಬಂದು ವಿಶೇಷ ಏನಂದರೆ, ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಸರ್, ನಮ್ಮ ಕರಳೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ನಮ್ಮ ಜೊತೆ ಬಂದಿದ್ದಾರೆ.
ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಸಿಂಹ ಸರ್, ನಿಜವಾಗ್ಲೂ ಸಿಂಹನೇ ಸರ್ ನೀವು. ಏನಕ್ಕೆ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್. ಬಂದು ಇನ್ನೊಬ್ಬರ ಮೂವಿಗೆ ತುಂಬ ದೊಡ್ಡ ಮನಸ್ಸು ಸರ್. ಎರಡೇ ಮಾತಾಡಿ ಹೇಳ್ತಾ ಇದ್ದೀನಿ, ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಕರಳೆ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ. ಅದ್ರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನೂ ತುಂಬ ಇದೆ. ಈ ಮಗು ಹೇಳಿಲ್ಲ ಅಷ್ಟೇ. ಈ ಮಗು ಹೇಳಿದ್ರೆ 1 ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ, ಅಷ್ಟು ಗೊತ್ತು ಕರಳೆ ಬಗ್ಗೆ. ಅದೇ ನಾ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಆ ಸ್ಟೋರಿ ಆಗುವಾಗ ಪ್ರತಿಯೊಂದು ಟೈಮಲ್ಲೂ ಆ ನ್ಯೂ ಥಿಂಗ್ಸ್, ಈ ಜನಗಳಿಗೆ ಅದು ಏನು ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿದ್ದಾರೆ. ಅದನ್ನ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರಡೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದಂತ ರಾಘವೇಂದ್ರ ಅವರು ಕೂಡ ಕ್ಲಿಯರ್ ಆಗಿದೆ. ನಾನೇ ಅವಾಯ್ಡ್ ಮಾಡಿದೆ ಬೇಡ ಅಂತ. ಯಾಕೆ ಅಂದ್ರೆ ನನ್ನ ಸಿನಿಮಾ ಹೀರೋಯಿನ್ ನಾನು ತುಂಬಾ ವಿಶೇಷವಾಗಿ ವಿಶಿಷ್ಟವಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಸಿನಿಮಾದಿಂದ. ನನಗೆ ಅವರು ಕ್ಯಾಶುವಲ್ ಡೇಸ್ ಈ ಥರದ್ದೇನಿದೆ ರೆಗ್ಯುಲರ್ ಆಗಿ ಆ ಥರ ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು ನನಗೆ ಇಷ್ಟ ಇಲ್ಲ. ನನ್ನ ಸಿನಿಮಾ ಕರಳೆನಲ್ಲಿ ನನ್ನ ಹೀರೋಯಿನ್ ಪಾತ್ರದ ಹೆಸರು ದೇವಕಿ ಅಂತ. ಇನ್ನು ಮುಂದೆ ಎಲ್ಲೇ ಕುಂಕುಮ್ ಹರಿಹರನ್ ಅವರು ನನ್ನ ಕರಳೆ ಸಿನಿಮಾ ಹೀರೋಯಿನ್ನು ದೇವಕಿಯಾಗಿ ತಮ್ಮ ಮುಂದೆ ಮಾಧ್ಯಮದ ಮುಂದೆ ಆಗಲಿ ಕರಳೆಯಿಂದ ಪ್ರೆಸೆಂಟ್ ಮಾಡಿದ್ರೆ ಅವ್ರನ್ನ ದೇವಕಿಯಾಗಿ ಪ್ರೆಸೆಂಟ್ ಮಾಡ್ತೀನಿ. ಅದಕ್ಕೆ ಸೊ ಐ ಅವಾಯ್ಡೆಡ್ ಅದು ನಾನು ಈಗಲೇ ಇಟ್ಸ್ ನಾಟ್ ದಿಸ್ ರೈಟ್ ಸ್ಟೇಜ್ ಮೇಲೆ ಪ್ಲೀಸ್. ಯಾಕಂದರೆ ಫಸ್ಟ್ ಲುಕ್ ಅವ್ರದ್ದು ಇನ್ನೂ ರಿವೀಲ್ ಮಾಡಿಲ್ಲ ನಾನು ಇಲ್ಲಿವರೆಗೂ ಅಲ್ವಾ, ನೀವೆಲ್ಲೂ ನೋಡಿಲ್ಲ. ನೆಕ್ಸ್ಟ್ ಕೆಲಸ ನನ್ನದೇ, ನನ್ನ ಸಿನಿಮಾ ತಂಡದ ಕೆಲಸ ಏನು, ನೆಕ್ಸ್ಟ್ ಹೀರೋಯಿಂದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡ್ತೀವಿ. ಬಿಕಾಸ್ ಹೀರೋಯಿನ್ನೇ ಯಾಕೆ ಅಂದರೆ ಫೀಮೇಲ್ ಓರಿಯೆಂಟೆಡ್, ವುಮೆನ್ ಓರಿಯೆಂಟೆಡ್ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿದೆ. ಹೈಲಿ ಟ್ಯಾಲೆಂಟೆಡ್ ಹುಡುಗಿ ಕುಂಕುಮ್ ಹರಿಹರ್, ತುಂಬ ಒಳ್ಳೆ ಭವಿಷ್ಯ ಇದೆ. ಆ ಹೆಣ್ಣು ಮಗಳು ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು ನಿಜವಾಗ್ಲೂ ನನಗೆ ತುಂಬ ಒಂದು ಸ್ಟ್ರೆಂತ್ ಅಂತ ಅನ್ಕೊಳ್ಳಿ. ಪರ್ಫಾರ್ಮೆನ್ಸ್ ಕಿಲ್ಲಿಂಗ್, ಸುಮ್ಮನೆ ಹೇಳ್ತಿಲ್ಲ, ಡೆಡಿಕೇಟೆಡ್, ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಆ ಹುಡುಗಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ಒಳ್ಳೊಳ್ಳೆ ಸಿನಿಮಾ ಸಿಗಬೇಕು, ಆ ಒಳ್ಳೆ ಸಿನಿಮಾ ಮಾಡೋವಂಥ ಪ್ರಯತ್ನದಲ್ಲಿ ನಾನಿದ್ದೀನಿ. ಸಿನಿಮಾದಲ್ಲಿ ನನ್ನ ಹೀರೋಯಿನ್ನು ತುಂಬ ಒಳ್ಳೆ ಮಟ್ಟಕ್ಕೆ ಹೋಗ್ತಾಳೆ, ಅದು ನಾನು ಹೇಳ್ತೀನಿ. ಎನಿ ಕ್ವಶನ್ಸ್? ಸರ್ ರಿಲೀಸ್ ನೆಕ್ಸ್ಟ್ ವರ್ಷ ಸರ್. ಇನ್ನು ನಾನು ಯಾಕಂದರೆ ಇನ್ನು ಮುಗ್ದಿಲ್ಲ ಸಿನಿಮಾ, ಮುಗಿದೆ ಸುಮ್ಮನೆ ಈ ತಿಂಗಳು ಆ ತಿಂಗಳು ಅಂತ ಅಂದ್ಕೊಂಡು ನಾನೇ ಕ್ರಿಯೇಟಿವಿಟಿಗೆ ಒಂಥರ ಬೌಂಡ್ರಿ ಹಾಕೊಳ್ಳೋದು ಬೇಡ ಅಂತ ಮಾಡೋಣ. ಚೆನ್ನಾಗಿ ಒಳ್ಳೆ ಪ್ರಾಡಕ್ಟ್ ನನಗೆ ಅನ್ನಿಸ್ಬೇಕು, ಓಕೆ, ನನ್ನ ಟೀಮ್ಗೆ ಅನ್ನಿಸ್ಬೇಕು, ಓಕೆ ಇದು ಚೆನ್ನಾಗಿದೆ, ಇದು ಅದ್ಭುತವಾಗಿದೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೋ ಆವಾಗ ಹೊರಗಡೆ ತೊಗೊಂಡ್ಬರ್ತೀವಿ. ಪ್ರಶ್ನೆಗಳು ಇದ್ದಲ್ಲಿ